ನಮಸ್ಕಾರ, ನಾನು ವಾಲ್ಟರ್ ನಂದಳಿಕೆ. ನಾನು ಇವಾಗ ಮಡಿಕೇರಿಯಲ್ಲಿದ್ದೇನೆ, ಕೂರ್ಗಲ್ಲಿದ್ದೇನೆ. ನಿಮ್ಗೆ ಗೊತ್ತು, ವಿಶ್ವದ ಒಂದು ಕೂಲೆಸ್ಟ್ ಪ್ಲೇಸ್ ಇದು. ಆದರೆ ಈ ಮಡಿಕೇರಿಯಿಂದ ಸುಮಾರು 42 ಕಿಲೋಮೀಟರ್ ಒಳಗಡೆ ಬಂದಾಗ ವಿರಾಜಪೇಟೆ ಎಂಬ ಒಂದು ಹಿಸ್ಟಾರಿಕ್ ಪ್ಲೇಸ್ ಇದೆ. ಇದರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು. ಆದರೆ ಈ ಪ್ಲೇಸಲ್ಲಿ ಒಂದು ಅದ್ಭುತವಾದಂತಹ ರಿಸಾರ್ಟ್ ಇದೆ, ಒಂದು ಸ್ಪೆಷಲ್ ರಿಸಾರ್ಟ್ ಇದೆ. ರಿಸಾರ್ಟ್ಸ್ಗಳು ಎಲ್ಲನೂ ಸ್ಪೆಷಲ್, ಆದರೆ ಇಲ್ಲಿ ಏನು ಸ್ಪೆಷಲ್ ಅಂತ ಕೇಳ್ತೀರಾ? ಇದು ಪ್ಯೂರ್ ವೆಜ್ ರಿಸಾರ್ಟ್. ಪ್ಯೂರ್ ವೆಜ್ ರಿಸಾರ್ಟ್ ಅಂದರೆ ಕೇವಲ ಪ್ಯೂರ್ ವೆಜಿಟೇರಿಯನ್ಗೆ ಮಾತ್ರ ಇಲ್ಲಿ ಎಂಟ್ರಿ ಅಲ್ಲ, ಇಲ್ಲಿ ಎಲ್ರಿಗೂ ಎಂಟ್ರಿ ಇದೆ. ಆದರೆ ಒಮ್ಮೆ ಎಂಟರ್ ಆದ ನಂತರ ನಿಮ್ಮ ಮೂಡ್ ಇಲ್ಲಿ ಚೇಂಜ್ ಆಗ್ತದೆ. ಯಾಕಂದರೆ ಅಟ್ಮಾಸ್ಫಿಯರ್ ಮತ್ತು ಆ್ಯಂಬಿಯನ್ಸ್ ಅಷ್ಟು ಅದ್ಭುತವಾಗಿದೆ. ನಿಮಗೆ ಎಷ್ಟೇ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರಲಿ ಅಥವಾ ಬೇರೆ ಯಾವುದೇ ಸ್ಟ್ರೆಸ್ ಇರಲಿ, ಬಹುಶಃ ಇಲ್ಲಿ ಬಂದು ಒಂದು ಎಂಟ್ರಿ ನೀಡಿದ ಕೂಡಲೇ ನಿಮಗೆ ಗೊತ್ತಾಗುತ್ತೆ ಇಲ್ಲಿಯ ಸ್ಪೆಷಾಲಿಟಿ ಏನು ಮತ್ತು ಏನೆಲ್ಲ ಚೇಂಜಸ್ ಇಲ್ಲಿ ಇವೆ ಅಂತ. ಯಾಕೆಂದರೆ ನಾನು ಲಾಸ್ಟ್ 24 ಅವರ್ಸ್ ಇಲ್ಲಿದ್ದೇನೆ. ಇಲ್ಲಿ ಇದ್ದ ನಂತರ ನಿಮಗೆ ಕೂಡ ಇದರ ಸ್ಪೆಷಾಲಿಟಿಯನ್ನು ಶೇರ್ ಮಾಡುವಂತಹ ನಾನು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆ ಬೇರೆ ಬೇರೆ ಡೀಟೇಲನ್ನು ನೀಡ್ತೇನೆ. ಈ ರಿಸಾರ್ಟ್ನ ಹೆಸರು ಎವರ್ ಗ್ರೀನ್ ಕೌಂಟಿ ರಿಟ್ರೀಟ್. ಎವರ್ ಗ್ರೀನ್ ಅಂದರೆ ನಿಮ್ಗೆ ಗೊತ್ತು, ಎಲ್ಲ ಕಡೆ ಎಲ್ಲ ಸುತ್ತಲೂ ಇಲ್ಲಿ ಗ್ರೀನರಿ ಇದೆ. ಆದರೆ ರಿಟ್ರೀಟ್ ಯಾಕೆ ಅಂದರೆ ಇಲ್ಲಿ ಪ್ರವಚನ ಇಲ್ಲದೆ ನಿಮಗೆ ಸತ್ಸಂಗ ಅಥವಾ ರಿಟ್ರೀಟನ್ನು ಕೇಳಿದ ಅನುಭವ ಆಗ್ತದೆ. ಯಾವುದೇ ಪ್ರವಚನ ಬೇಡ, ನೇಚರ್ ಇಟ್ ಸೆಲ್ಫ್ ಏನು ಹೇಳ್ತಾರಲ್ಲ, ಅದೇ ಒಂದು ನಮಗೆ ನೀಡುವಂತಹ ಒಂದು ಪ್ರವಚನ. ಅಷ್ಟು ಬ್ಯೂಟಿಫುಲ್ ಆದ ಪ್ಲೇಸ್. ಬನ್ನಿ, ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲನೂ ನಾನು ನಿಮಗೆ ಹೇಳ್ತೇನೆ. ಆದರೆ ಒಂದು ಮಾತ್ರ ನೆನಪಿಡಿ, ಇಡೀ ನಮ್ಮ ದೇಶದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಅಡ್ವೆಂಚರ್ ಕಮ್ ಎಂಟರ್ಟೈನ್ಮೆಂಟ್ ಕಮ್ ರಿಸಾರ್ಟ್, ಅದು ಕೂಡ ಪ್ಯೂರ್ ವೆಜ್ಜಲ್ಲಿ ಬೇರೆ ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ. ನಾನು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ನಂತರ ಇದರ ಬಗ್ಗೆ ನಿಮಗೆ ಅರ್ಥ ಆಗ್ಬೋದು. ನಾನಿವಾಗ ಇದೇ ಪ್ರಾಪರ್ಟಿಯಲ್ಲಿ ಈ ಸ್ವಿಮ್ಮಿಂಗ್ ಪೂಲಲ್ಲಿದ್ದೇನೆ. ಇದು ಮಕ್ಕಳಿಂದ ಅಡಲ್ಟ್ವರೆಗೆ ಆರಾಮವಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಈ ಸ್ವಿಮ್ಮಿಂಗ್ ಪೂಲನ್ನು ಯೂಸ್ ಮಾಡ್ಬೋದು. ಆದರೆ ಸ್ವಿಮ್ಮಿಂಗ್ ಪೂಲ್ಗಾಗಿ ನೀವು ಇಲ್ಲಿ ಬರಬೇಕಂತ ಇಲ್ಲ. ನೀವು ಇಲ್ಲಿ ಬಂದರೆ ಸ್ಪೆಷಲ್ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇವೆ. ಕಾಯಾಕಿಂಗ್ ಇರಲಿ, ಪಾಂಡ್ ಸ್ವಿಮ್ಮಿಂಗ್ ಇರಲಿ, ಬೇರೆ ಬೇರೆ ಥರದ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿವೆ. ಅದಲ್ಲದೆ ನಮ್ಮ ಸ್ಕೈ ಸೈಕ್ಲಿಂಗ್ ಅಂದರೆ ನಿಮ್ಗೆ ಗೊತ್ತು, ಈ ಒಂದು ರೋಪಲ್ಲಿ ಸೈಕ್ಲಿಂಗ್ ಮಾಡೋದು ಅದೊಂದು ಅಡ್ವೆಂಚರ್. ಮತ್ತು ಜಿಪ್ ಲೈನ್ ಕೂಡ ಇಲ್ಲಿ ಇದೆ. ಒಂದು ಜಿಪ್ ಲೈನನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ನಾರ್ಮಲಿ ನಿಮಗೆ ಇಂಥ ರೆಸಾರ್ಟಲ್ಲಿ ಈ ವಾಟರ್ ಫೆಸಿಲಿಟಿ ಪ್ಲಸ್ ಅಡ್ವೆಂಚರ್ ಗೇಮ್ಸ್ ಸಿಗುವುದು ಬಹಳನೇ ಕಷ್ಟ. ಆದರೆ ಇಲ್ಲಿ ನಾನು ಆಲ್ ಇನ್ ಒನ್ ಯಾಕೆ ಹೇಳ್ತೇನೆ ಅಂದರೆ, ಈ ಜಿಪ್ ಲೈನ್ ಮತ್ತು ಸ್ಕೈ ಸೈಕ್ಲಿಂಗ್ ಮತ್ತು ಪಾಂಡ್ ಸ್ವಿಮ್ಮಿಂಗ್ ಎಲ್ಲನೂ ಕೂಡ ಒಂದೇ ಪ್ಲೇಸಲ್ಲಿ ನಿಮಗೆ ಅವೈಲೇಬಲ್ ಇದೆ. ಇಲ್ಲಿ ಕೊನೆಗೆ ಏನಂದರೆ ನಿಮಗೆ ಕ್ಯಾಂಪ್ ಫೈರ್ ಇದೆ. ಈ ಕ್ಯಾಂಪ್ ಫೈರಲ್ಲಿ ನೈಟಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು. ಒಂದು ವೇಳೆ ನೀವು ಟೀಮಲ್ಲಿ ಬಂದರೆ ನಿಮ್ಗೆ ಗೊತ್ತಿದೆ, ಹಾಗೆಯೇ ಮ್ಯೂಸಿಕ್ ಗೊತ್ತಿದ್ದವರಿಗೆ ಇಲ್ಲಿ ಸಿಂಗ್ ಮಾಡಿ ಡ್ಯಾನ್ಸ್ ಕೂಡ ಮಾಡ್ಬೋದು. ಅದಕ್ಕಾಗಿ ಒಂದು ಸ್ಪೆಷಲ್ ಫೆಸಿಲಿಟಿ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಎಲ್ಲ ಫೆಸಿಲಿಟಿ ಅಂಡರ್ ಒನ್ ರೂಫ್ ಇರುವ ಒಂದು ಅಪರೂಪದ ರಿಸಾರ್ಟ್ ಈ ಮಡಿಕೇರಿಯ ವಿರಾಜಪೇಟೆಯಲ್ಲಿ ನಿಮಗೆ ಸಿಗ್ತದೆ. ನಿಮ್ಮ ಸ್ಕ್ರೀನಲ್ಲಿ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ನ ಬಗ್ಗೆ ನಾವು ನಿಮಗೆ ತೋರಿಸ್ತೇವೆ. ಇನ್ನೊಂದು ಸ್ಪೆಷಾಲಿಟಿ ಏನೆಂದರೆ, ಇದು ಪೆಟ್ ಫ್ರೆಂಡ್ಲಿ ರಿಸಾರ್ಟ್. ನಿಮಗೆ ಇಲ್ಲಿಯ ಪೆಟ್ ಎಲ್ಲ ಥರದ ಏನು ಪಕ್ಷಿಗಳು ಕೂಡ ಇಲ್ಲಿ ಇವೆ, ಇದನ್ನು ನೀವು ನೋಡ್ಬೋದು. ಆದರೆ ನಿಮ್ಮ ಮನೆಯಲ್ಲಿ ನೀವು ತುಂಬ ಪೆಟ್ ಲವರ್ಸ್ ಇದ್ದೀರಾ, ನಿಮ್ಮ ಮನೆಯಲ್ಲಿ ಸ್ಮಾಲ್ ಸ್ಪೆಷಲ್ ಡಾಗ್ಸ್ ಇರ್ತವೆ, ನೀವು ಇಲ್ಲಿ ಕರ್ಕೊಂಡು ಬರ್ಬೋದು. ಇಲ್ಲಿ ಅಲೌಡ್ ಇದೆ. ತುಂಬಾ ರೆಸಾರ್ಟ್ಗಳಲ್ಲಿ ನಿಮಗೆ ಪೆಟ್ಸನ್ನು ಅಲೌ ಮಾಡುವುದಿಲ್ಲ. ಆದರೆ ಇಲ್ಲಿ ಓಪನ್ಲಿ ಯು ಕ್ಯಾನ್ ಬ್ರಿಂಗ್ ಯುವರ್ ಪೆಟ್ ಆ್ಯಂಡ್ ಎಂಜಾಯ್ ಅಲಾಂಗ್ ವಿತ್ ಯುವರ್ ಫ್ಯಾಮಿಲಿ. ಇದೊಂದು ನಾನು ಬಹಳ ಇಂಟ್ರೆಸ್ಟಿಂಗಲ್ಲಿ ನೋಡ್ತಾ ಇದ್ದೇನೆ. ಯಾಕೆಂದರೆ ರಿಫ್ಲೆಕ್ಸೊಲಾಜಿ ಅಂತ ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟಲ್ಲಿ ನಮ್ಮ
ಖಾಲಿ ಕಾಲಲ್ಲಿ ನಡೀಬೇಕು. ಇಲ್ಲಿ ಒಂದು ಸ್ಮಾಲ್ ಅರೇಂಜ್ಮೆಂಟನ್ನು ಅವರು ಮಾಡಿದ್ದಾರೆ. ಅವರು ಹೇಳುವ ಪ್ರಕಾರ ಇಲ್ಲಿ ಎವ್ರಿ ಡೇ ಅಂದರೆ ಪ್ರತಿದಿನ ಒಂದು 10 ನಿಮಿಷ ನಡೆದರೆ ವಿದಿನ್ 1 ಮಂತ್ ನಿಮ್ಮ ವೆಯ್ಟ್ ಲಾಸಲ್ಲಿ ನಿಮಗೆ ರಿಸಲ್ಟ್ ಕಾಣ್ತದಂತ. ಇದು ಇವಾಗದ್ದು ಸ್ಪೆಷಾಲಿಟಿ ಅಲ್ಲ, ಅಡ್ವಾನ್ಸ್ ಟೆಕ್ನಾಲಜಿ ಅಲ್ಲ, ಅನಾದಿ ಕಾಲದಿಂದಲೂ ನಡೆದು ಬಂದಂತಹ ಒಂದು ವಿಧಾನ ಅಂತ ನಾವು ಹೇಳ್ಬೋದು. ಯಾಕಂದರೆ ನಾವು ನಡೆಯುವಾಗ ಇವತ್ತು ಶೂಸ್ ಇಲ್ಲದೆ ಅಥವಾ ಚಪ್ಪಲಿಲ್ಲದೆ ಮನೆ ಒಳಗೆ ಕೂಡ ನಡೆಯಲ್ಲ. ಹೊರಗಡೆ ನಮಗೆ ಕಾಲಿಡಬೇಕಾದ್ರೆ ನಮಗೆ ಚಪ್ಪಲ್ ಬೇಕೇ ಬೇಕು. ಯಾಕೆಂದರೆ ಅದರಲ್ಲಿ 2 ವಿಷಯಗಳಿವೆ. ಈ ಚಪ್ಪಲ್ ಕಂಪನಿಯವರು ಅಷ್ಟು ಪ್ರಮೋಟ್ ಮಾಡ್ತಾರೆ, ಯಾಕೆಂದರೆ ಚಪ್ಪಲ್ ಇಲ್ಲದೆ ನಡಿಬೇಡಿ ಅಂತ. ಆದರೆ ಚಪ್ಪಲ್ ಇಲ್ಲದೆ ನಡೆದು ನಿಮ್ಮ ಹೆಲ್ತಿಗೆ ಎಷ್ಟು ಬೆನಿಫಿಟ್ ಆಗ್ತದೆ ಅಂತ ಇದನ್ನು ಒಮ್ಮೆ ನೋಡಿ, ಇದನ್ನು ಒಮ್ಮೆ ಸ್ಕ್ರೀನ್ಶಾಟ್ ತೆಗೆದು ನೋಡಿ. ಬಹುಶಃ ಇವತ್ತಿನಿಂದಲೇ ನೀವು ಚಪ್ಪಲನ್ನು ಬದಿಗೆಟ್ಟು ಒಂದು 15ರಿಂದ 20 ನಿಮಿಷ ನಿಮ್ಮ ಮನೆಯ ಅಂಗಳದಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಬಹುದು. ನಾನು ಇಲ್ಲಿ ನಡೀತಾ ಇದ್ದೇನೆ. ಬಹುಶಃ ಒಂದು ಅಕ್ಯುಪಂಕ್ಚರ್ ಅಂತ ನೀವು ಕೇಳ್ಬೋದು. ನಮ್ಮ ಕಾಲಿಗೆ ನಡೆಯುವಾಗ ಏನು ಸ್ವಲ್ಪ ಅಪ್ ಆ್ಯಂಡ್ ಡೌನು ಹೇಗೆ ಆಗ್ತದೆ, ಯಾವ ಥರದ ಫೀಲಿಂಗ್ ಆಗ್ತದೆ, ಅದೇ ಫೀಲಿಂಗ್ ಇಲ್ಲಿ ಆಗ್ತಾ ಇದೆ. ಇಲ್ಲಿ ಇರುವುದು ಏನು ಸ್ಪೆಷಲ್ ಎಕ್ಸ್ಪೆನ್ಸಿವ್ ಐಟಮ್ ಅಲ್ಲ, ನಮ್ಮ ನೇಚರ್ ಇದ್ದೆ. ಬೇರೆ ಬೇರೆ ಸೈಜ್ನ ಕಲ್ಲುಗಳು ಮತ್ತು ಬೇರೆ ಬೇರೆ ಟೈಪ್ನ ಕಲ್ಲು. ನೀವು ಇದನ್ನು ಆರಾಮ್ಸೆ ಇಲ್ಲಿ ನೋಡ್ಬೋದು. ನೋಡಿ, ಬಹುಶಃ ಒಂದು 5 ನಿಮಿಷ ನಡೆಯುವಾಗ ನಿಮಗೆ ಸ್ವಲ್ಪ ನೋವಾಗ್ಬೋದು, ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು, ಇನ್ಕನ್ವೀನಿಯನ್ಸ್ ಆಗ್ಬೋದು. ಆದರೆ ಒಮ್ಮೆ ನಿಮಗೆ ಇದರ ಪ್ರಾಕ್ಟೀಸ್ ಆದರೆ ಬಹುಶಃ ಇದಕ್ಕಿಂತ ಒಳ್ಳೆಯ ನಡೆಯುವ ವಿಧಾನ ಇನ್ನೊಂದು ಇರಲಿಕ್ಕಿಲ್ಲ. ಒಂದು ಟ್ರೈ ಮಾಡಿ ನೀವು ಕೂಡ. ನೋಡಿ, ಇವಾಗ ನಾನು ನನ್ನ ಫೇವರೆಟ್ ಸ್ಟೇಜಲ್ಲಿದ್ದೇನೆ. ಸ್ಟೇಜಲ್ಲಿರುವುದು ನನ್ನ ಫೇವರೆಟ್ ಸಬ್ಜೆಕ್ಟ್. ಆದರೆ ಇಲ್ಲಿ ಒಂದು ಫೀಲ್ ಏನೆಂದರೆ, ಇವಾಗ ಡೆಸ್ಟಿನೇಷನ್ ವೆಡ್ಡಿಂಗ್ ಮತ್ತು ಡೆಸ್ಟಿನೇಷನ್ ಇವೆಂಟ್ಸ್ಗಳು ತುಂಬಾ ಆಗ್ತಾ ಇವೆ. ರೀಸೆಂಟ್ಲಿ ಡೆಸ್ಟಿನೇಷನ್ ಬರ್ತ್ಡೇಸ್, ಎಂಗೇಜ್ಮೆಂಟ್ ಕೂಡ ಆಗ್ತಾ ಇವೆ. ಒಂದು ವೇಳೆ ನೀವು ನಿಮ್ಮ ಬರ್ತ್ಡೇ ಅಥವಾ ಏನಾದರೂ ಒಂದು ಸ್ಮಾಲ್ ಇವೆಂಟ್ ಪ್ಲ್ಯಾನ್ ಮಾಡಿದರೆ ಐ ಥಿಂಕ್ ದಿಸ್ ಈಸ್ ರೈಟ್ ಪ್ಲೇಸ್. ಯಾಕೆಂದರೆ ಇಲ್ಲಿ ಒಂದು ಒಳ್ಳೆಯ ಸ್ಟೇಜ್ ಇದೆ. ಬೇಕಾದವರಿಗೆ ಡ್ಯಾನ್ಸ್ ಇರಲಿ, ಸಿಂಗಿಂಗ್ ಇರಲಿ, ಅಥವಾ ನಿಮ್ಮ ಏನು ಟ್ಯಾಲೆಂಟ್ ನೀವು ಎಕ್ಸಿಬಿಟ್ ಮಾಡ್ಬೋದು. ಅಲ್ಲಿ ಬೇಕಾದಾಗೆ ನಿಮಗೆ ಆಡಿಯನ್ಸನ್ನು ಕೂಡ ಕೂತ್ಕೊಳ್ಳಿಸ್ಬೋದು. ಕಾಟೇಜ್ ರೂಮ್ಸ್ ಹೇಗೂ ಇವೆ, ಫುಡ್ ಇದೆ, ಮತ್ತು ಅಡ್ವೆಂಚರ್ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲನೂ ಇದೆ. ಫೈನಲಿ ಇದೊಂದು ಯಾಕೆ ಬಿಡುವುದು, ಬನ್ನಿ ನಿಮ್ಮ ಪಾರ್ಟಿಯನ್ನು ಇಲ್ಲಿ ಸೆಲೆಬ್ರೇಟ್ ಮಾಡಿ. ಅಥವಾ ನೀವು ಗ್ರೂಪಲ್ಲಿ ಬಂದರೆ ನಿಮಗೆ ಬೇಕಾದಾಗೆ ನೀವು ಇಲ್ಲಿ ಎಂಜಾಯ್ ಮಾಡಬಹುದು. ನಿಮಗೆ ಹೊಸ ಜೀಪ್ ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತು ಎಷ್ಟು ಪ್ರೈಸ್ ಇದೆ ಅಂತ. ಸೊ ಆ ಪ್ರೈಸ್ ಕೊಟ್ಟರೆ ಕೂಡ ಈ ಜೀಪ್ ನಿಮಗೆ ಸಿಗಲಿಕ್ಕಿಲ್ಲ. ಇದು ವಿಂಟೇಜ್ 1989ನ ಸ್ಪೆಷಲ್ ಜೀಪನ್ನು ಸ್ಪೆಷಲ್ ಆಗಿ ಹಾಕಿದ್ದಾರೆ. ಹಾಗೆಯೇ ರಿಕ್ಷಾ ಕೂಡ ಉಂಟು, ಬೇರೆ ಬೇರೆ ವೆಹಿಕಲ್ಸ್ ಕೂಡ ಇಲ್ಲಿ ಇವೆ. ಇದನ್ನು ನೋಡುವುದೇ ಒಂದು ಖುಷಿ. ಇಂದಿನ ಈ ಕಲುಷಿತ ವಾತಾವರಣದಲ್ಲಿ ಎಲ್ಲರೂ ನೋಡೋದು ಆರ್ಗ್ಯಾನಿಕ್ಸ್ ಫುಡ್ಡನ್ನು ಅಥವಾ ಎಲ್ಲ ಆರ್ಗ್ಯಾನಿಕ್ಸ್ ತಿನಿಸುಗಳನ್ನು ಏನಿದೆ ನಾವು ಹುಡುಕಿಕೊಂಡು ಹೋಗ್ತೇವೆ. ಯಾಕೆಂದರೆ ನಮ್ಗೆ ಗೊತ್ತು ಎಲ್ಲಿ ನೋಡಿದ್ರಲ್ಲಿ ನಮಗೆ ಸಿಗುವುದೇ ಕೆಮಿಕಲ್ ರಿಲೇಟೆಡ್. ಆದರೆ ಇಲ್ಲಿ ಸ್ಪೆಷಾಲಿಟಿ, ಈ ರಿಸಾರ್ಟಲ್ಲಿ ಇಲ್ಲಿ ಏನೆಲ್ಲ ಅವರು ಬೆಳೆಸ್ತಾರೆ ಅದರಿಂದ ಬೇರೆ ಬೇರೆ ಥರದ ಪ್ರಾಡಕ್ಟನ್ನು ಮಾಡ್ತಾರೆ, ಬೇರೆ ಬೇರೆ ಥರದ ಐಟಮ್ಸನ್ನು ಮಾಡ್ತಾರೆ. ವಿಮೆನ್ ಪವರ್ಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಏನು ಲೇಡೀಸೇ ತಯಾರು ಮಾಡಿದಂತಹ, ಅವರೇ ಸೇಲ್ ಮಾಡುವಂತಹ ಒಂದು ಸಮಥಿಂಗ್
ಡಿಫ್ರೆಂಟ್ ಕಾನ್ಸೆಪ್ಟನ್ನು ಅವರು ಮಾಡ್ತಾ ಇದ್ದಾರೆ. ಈ ಕಾಫಿ ಅಥವಾ ಟೀ ಅದು ಕಾಮನ್ ಇರ್ಬೋದು. ಇಲ್ಲಿ ನೋಡಿ ಕಾಚಂಪಳ್ಳಿ ಅಂತ ನಾವು ಹೇಳ್ತೇವೆ, ಬಹುಶಃ ಇದು ಲೋಕಲ್ ಲ್ಯಾಂಗ್ವೇಜಲ್ಲಿ ಇರ್ಬೋದು. ಇದು ಬ್ಲ್ಯಾಕ್ ವೆನೆಗರ್ ಅಂತ ಜನರಲಿ ನಮಗೆ ನಾವು ತಿಳಿಬಹುದು. ವೆರಿ ಹೆಲ್ದಿ ಪ್ಯೂರ್ ಫಾರ್ಮ್ಯಾಟಲ್ಲಿ ಇಲ್ಲಿ ಸಿಗ್ತಾ ಇದೆ. ಮತ್ತು ಬೇರೆ ಬೇರೆ ಐಟಮ್ಸ್ಗಳು, ಇಲ್ಲಿ ಒಂದು ಬೋರ್ಡನ್ನು ನಾನು ನೋಡ್ತಾ ಇದ್ದೇನೆ, ಪಾಮ್ ಜಾಗರಿ ಅಂತ. ಪಾಮ್ ಜಾಗರಿ ಅಂದರೆ ಏನೆಲ್ಲ ಬೆನಿಫಿಟ್ ಇದರಲ್ಲಿ ಪಾಮ್ ಜಾಗರಿಯಲ್ಲಿ ಸಿಗ್ತದೆ, ಈ ಬೆಲ್ಲದಲ್ಲಿ ಸಿಗ್ತದೆ, ಇದನ್ನು ನಾವು ಇಲ್ಲಿ ಓದ್ಬೋದು. ಬಹುಶಃ ಈ ಕ್ಲೋಸಪ್ಪಲ್ಲಿ ನೋಡಿದರೆ ನಿಮಗೆ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದಿಡಿ, ಯಾಕೆಂದರೆ ಪಾಮ್ ಜಾಗರಿಯಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಾಗ್ತದೆ. ನೀವು ಎಲ್ಲಿಯಾದರೂ ಏನು ನಾನ್ ಆಲ್ಕೋಹಾಲಿಕ್ ವೈನ್ ನೋಡಿದ್ದೀರಾ? ಟೇಸ್ಟ್ ವೈನ್ ಇದೆ, ಆದರೆ ಆಲ್ಕೋಹಾಲ್ ಇಲ್ಲ. 2 ಟೈಪ್ನ ವೈನನ್ನು ನಾನು ಟೇಸ್ಟ್ ಮಾಡಿದ್ದೆ, ನಾನ್ ಆಲ್ಕೋಹಾಲಿಕ್. ಅದರಲ್ಲಿ ಒಂದರಲ್ಲಿ ತುಂಬಾ ಸ್ಪೈಸಿ ಇದೆ ಕುಡಿಯುವಾಗ, ಆದರೆ ಹೆಲ್ತ್ ಬೆನಿಫಿಟ್ ಇದೆ. ನಿಮಗೆ ಯಾವಾಗಲಾದರೂ ಇಲ್ಲಿ ಅಂದರೆ ನಾವು ಗಂಟಲಲ್ಲಿ ನೋವು ಬಂದರೆ, ಇರಿಟೇಷನ್ ಬಂದರೆ, ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಹುಶಃ ಒಂದೇ ಸಿಪ್ಪು ಸಾಕು. ಮತ್ತು ಶುಗರ್ಲೆಸ್ ವೈನ್, ನಾನ್ ಆಲ್ಕೋಹಾಲಿಕ್, ಇಲ್ಲಿನ ಸ್ಪೆಷಲ್ ಪ್ರಾಡಕ್ಟ್. ಸೊ ಇನ್ ಜನರಲ್ ನೀವು ಇಲ್ಲಿ ಬಂದರೆ ಶಾಪ್ ಮಾಡಿ ಕೂಡ ಹೋಗ್ಬೋದು. ಮತ್ತು ಈ ಐಟಮ್ಸ್ ನಿಮಗೆಲ್ಲ ಗೊತ್ತು, ಸ್ಪೆಷಲಿ ಮನೆಯಲ್ಲಿ ಕುಕ್ ಮಾಡುವವರಿಗೆ ಪ್ಯೂರೆಸ್ಟ್ ಫಾರ್ಮಲ್ಲಿ ಆರ್ಗ್ಯಾನಿಕ್ ಆದಂತಹ ಈ ಎಲ್ಲ ಐಟಮ್ಸ್ಗಳು ನೀವು ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಅದು ಇಲ್ಲಿ ಅವೈಲೇಬಲ್ ಇದೆ. ಇಷ್ಟೆಲ್ಲ ಫೆಸಿಲಿಟಿಯನ್ನು ನೀವು ಕೇಳಿದ ಮೇಲೆ, ನಿಮ್ಮ ಸ್ಕ್ರೀನಲ್ಲಿ ನೋಡಿದ ಮೇಲೆ, ಬಹುಶಃ ನಿಮಗೂ ಇಲ್ಲಿ ಬಂದು 1-2 ದಿನ ಸ್ಪೆಂಡ್ ಮಾಡುವಂಥ ಮನಸ್ಸಾಗಿರ್ಬೋದು. ಡೆಫಿನೆಟ್ಲಿ ಯು ಆರ್ ಮೋಸ್ಟ್ ವೆಲ್ಕಮ್. ಯಾಕಂದರೆ ನಾವು ಬಂದು ವಿದಿನ್ 24 ಅವರ್ಸೇ ಇದರ ಬಗ್ಗೆ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸನ್ನು ನಾವು ಪಡ್ಕೊಂಡಿದ್ದೇವೆ. ಇಲ್ಲಿ ಒಂದು ಫ್ಯಾಮಿಲಿಗೆ ಬಂದರೆ, ಒಂದು ಫ್ಯಾಮಿಲಿಗೆ ಬೇಕಾಗುವಂತಹ ರೂಮ್ಸ್ ಇವೆ, ಕಾಟೇಜ್ ಇದೆ. ಈ ಕಾಟೇಜಲ್ಲಿ ಸುಮಾರು 7-8 ಜನರು ಜೊತೆಯಾಗಿ ಒಂದೇ ಕಾಟೇಜಲ್ಲಿ ನಿಲ್ಬಹುದು. ಇನ್ನೊಂದು ವಿಶೇಷತೆ ಏನೆಂದರೆ, ನೀವು ಒಂದು ವೇಳೆ ಗ್ರೂಪ್ ಆಗಿ ಬಂದರೆ, ಫಾರ್ ಎಕ್ಸಾಂಪಲ್ ಒಂದು 20-25 ಮೆಂಬರ್ಸ್ ಬಂದರೆ, ನಿಮಗೆಲ್ಲರಿಗೂ ಒಂದೇ ಪ್ಲೇಸಲ್ಲಿ ನಿಲ್ಲುವಂತಹ ಕಾಟೇಜಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಕೇವಲ ಇಂಡಿವಿಜುವಲ್ ಅಥವಾ ಫ್ಯಾಮಿಲಿ ಮಾತ್ರ ಅಲ್ಲ, ಬಹುಶಃ ಅದೆಷ್ಟೋ ಕಂಪನೀಸ್ ಇವಾಗ ವರ್ಷಕ್ಕೆ 1-2 ಬಾರಿ ಏನು ಈ ಪಿಕ್ನಿಕ್ ಅಥವಾ ಈ ರಿಸಾರ್ಟಿಗೆ ಹೋಗಿ ರಿಲ್ಯಾಕ್ಸ್ ಮಾಡಲಿಕ್ಕೆ ತಮ್ಮ ಎಂಪ್ಲಾಯೀಸ್ಗೆ ಎನ್ಕರೇಜ್ ಮಾಡ್ತವೆ. ಅಂತಹ ಕಾರ್ಪೊರೇಟ್ ಕಂಪನೀಸ್ಗಳಿಗೆ ಒಂದು ಸ್ಪೆಷಲ್ ಕಾನ್ಫರೆನ್ಸ್ ರೂಮ್ ಕೂಡ ಇದೆ. ಅಲ್ಲಿ ಬಹುಶಃ ನಿಮ್ಮ ಕಂಪನೀಸ್ ಮೀಟಿಂಗ್ ಕೂಡ ಮಾಡಬಹುದು. ಯಾಕೆಂದರೆ ಒಂದು 45-50 ಕೆಪಾಸಿಟಿಯಲ್ಲಿ ನಿಮಗೆ ಈ ಕಾನ್ಫರೆನ್ಸಲ್ಲಿ ಬೇಕಾದ ಮೀಟಿಂಗ್ಸ್ ಅಥವಾ ಬೇಕಾದ ಕಾನ್ಫರೆನ್ಸನ್ನು ಅಡ್ರೆಸ್ ಮಾಡುವಂತಹ ಫೆಸಿಲಿಟಿ ಕೂಡ ಇದೆ. ಆಲ್ ಇನ್ ಒನ್ ಅಂದರೆ ನಿಮ್ಮ ಎಲ್ಲ ರಿಕ್ವೈರ್ಮೆಂಟಿಗೆ ಒಂದೇ ಪ್ಲೇಸಲ್ಲಿ ಎಲ್ಲನೂ ಅವೈಲೇಬಲ್ ಇದೆ. ನೀವು ನೋಡಿದರೆ ನಿಮಗೆ ಎಂಟರ್ಟೈನ್ಮೆಂಟ್ ಕೂಡ ಇದೆ, ನಿಮಗೆ ಅಡ್ವೆಂಚರ್ ಗೇಮ್ಸ್ ಕೂಡ ಇವೆ, ಒಳ್ಳೆಯ ಗ್ರೀನರಿ ಇವೆ, ನೈಟ್ ಏನು ವಾಕ್ ಇದೆ. ನೈಟ್ ವಾಕ್ ಎಲ್ಲ ಕಡೆ ಕೂಡ ನಿಮಗೆ ಸಿಗುವುದಿಲ್ಲ, ಅದಕ್ಕೆ ನೈಟ್ ಪ್ಲಾಂಟೇಶನ್ ವಾಕ್ ಅಂತ ಹೇಳ್ತಾರೆ. ಏನು ಲ್ಯಾಂಪನ್ನು ಹಿಡಿದು ಅದು ವಾಕ್ ಮಾಡೋದು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ. ಸುಮಾರು ಒಂದು 45 ಮಿನಿಟ್ಸ್ ಟು 1 ಅವರಲ್ಲಿ ಅದರ ಒಂದು ಮಜಾನೇ ಡಿಫ್ರೆಂಟ್. ಹಗಲಿಗೆ ನಾವು ಬೇಕಾದಷ್ಟು ವಾಕ್ ಮಾಡ್ತೇವೆ, ಆದರೆ ನೈಟಿಗೆ ಒಂದು ಲ್ಯಾಂಪ್ ಹಿಡಿದು ವಾಕ್ ಮಾಡೋದು ನಾನು ಫಸ್ಟ್ ಟೈಮ್ ಇಲ್ಲಿ ಬಂದು ನೋಡಿದ್ದು. ನಿಮ್ಮ ಬಾಡಿಗೆ ಕೂಡ ಒಂದು ಎಕ್ಸಸೈಸ್, ಮನಸ್ಸಿಗೆ ಕೂಡ ರಿಲ್ಯಾಕ್ಸೇಷನ್ ಮತ್ತು ಹೊಸತೊಂದು ಎಕ್ಸ್ಪೀರಿಯನ್ಸ್. ನಿಮ್ಮ ಸ್ಕ್ರೀನಲ್ಲಿ ಇಲ್ಲಿಯ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ, ನೀವು ನೋಡಿದ್ದೀರಿ, ನೋಟ್ ಮಾಡಿಡಿ. ಇವತ್ತಲ್ಲದಿದ್ದರೆ ಒಂದಲ್ಲ ಒಂದು ದಿನ ಬಹುಶಃ ನಿಮಗೆ ಬೇಕಾಗಬಹುದು. ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವರ ವೆಬ್ಸೈಟಿಗೆ ಹೋಗಿ ಹೆಚ್ಚಿನ ವಿವರಗಳನ್ನು ನೋಡಿ. ಇಲ್ಲಿ ಐ ಲವ್ ಕೂರ್ಗ್ ಎಂಬ ಒಂದು ಸ್ಲೋಗನಲ್ಲಿ ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್. ಡೆಫಿನೆಟ್ಲಿ ಐ ಅಗ್ರಿ ವಿತ್ ದಿಸ್. ಮತ್ತು ಯು ಆರ್ ಮೋಸ್ಟ್ ವೆಲ್ಕಮ್ ಟು ವಿಸಿಟ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸ್ನಿಂಗ್ ಆ್ಯಂಡ್ ವಾಚಿಂಗ್ ಮೀ. ಥ್ಯಾಂಕ್ ಯು. ಜೈ ಹಿಂದ್.